ಹಾಯ್ ಎಲ್ರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಪವಿತ್ರ ಬಂಧನ ಸೀರಿಯಲಲ್ಲಿ ಏನಾಗ್ತಿದೆ ಅಂತ ನೋಡೋದಾದರೆ, ತಾಯಿನ ಮಗನ ಇಬ್ಬರನ್ನೂ ಕೂಡ ಒಂದು ಮಾಡೋಕ್ಕೆ ಪವಿತ್ರ ಕೂಡ ಮನೆ ಬಿಟ್ಟು ಹೋಗ್ತಾ ಇದ್ದಾಳೆ. ಇದು ಫುಲ್ ವಿಡಿಯೋ ನೋಡಿ ನಿಮಗೆ ಅರ್ಥ ಆಗುತ್ತೆ. ರಾಧಿಕಾ ಅವರು ತುಂಬ ನೋವಾಗ್ತಿದೆ ಅಂತೇಳ್ಬಿಟ್ಟು ಪವಿತ್ರನಿಗೆ ಡಾಕ್ಟರ್ನ ಕರೆಸ್ಬಿಟ್ಟು ತೋರಿಸ್ತಾರೆ, ಹುಷಾರಾಗ್ತಾಳೆ ಪವಿತ್ರ ಕೂಡ. ಆಗ ಪವಿತ್ರನೇ ಎದ್ದು ಬಂದುಬಿಟ್ಟು ಏನು ಮಾಡ್ತಾಳೆ, ರಾಧಿಕಾ ಅವ್ರ ರೂಮ್ಗೆ ಬರ್ತಾಳೆ. ಬಂದ ತಕ್ಷಣ ನೀವು ದೇವ್ ಸರ್ ಜೊತೆಗೆ ಮುಂಚೆ ಯಾವ ಥರ ಮಾತಾಡ್ತಿದ್ರು ಅದೇ ಥರ ಮಾತಾಡಬೇಕು ಅಂತ ಕೇಳ್ತಾಳೆ. ಆದರೆ ರಾಧಿಕಾ ಅವರು ಇಲ್ಲ, ನೀನು ಎಷ್ಟು ದಿನ ಈ ಮನೆಯಲ್ಲಿ ಇರ್ತೀಯೋ ಅಷ್ಟು ದಿನ ಕೂಡ ನಾನು ಅವ್ರ ಜೊತೆ ಮಾತಾಡೋದೇ ಇಲ್ಲ ಅಂತ ರಾಧಿಕಾ ಅವರು ಹೇಳ್ತಾ ಇರ್ತಾರೆ. ಅದಕ್ಕೆ ಪವಿತ್ರ ಹೇಳ್ತಾಳೆ, ನೀವು ಮಾತಾಡಲೇಬೇಕು ಅಂತ ಹಠ ಮಾಡ್ತಾಳೆ. ನೀನು ಅವನ ಜೊತೆ ಇರೋಷ್ಟು ದಿನ ಶತಪ ಮಾಡಿದ್ದೀನಿ, ನಾನು ಮಾತಾಡೋದೇ ಇಲ್ಲ ಅಂತ ರಾಧಿಕಾ ಅವರು ಕೂಡ ಹೇಳ್ತಾ ಇರ್ತಾರೆ. ಹಾಗಾದರೆ ನಾನು ಕೂಡ ಒಂದು ಶತಪ ಮಾಡಿದ್ದೀನಿ, ನೀವು ಅವ್ರ ಜೊತೆ ಮಾತಾಡೋದಿನ ನಾನು ಮನೆ ಬಿಟ್ಟು ಹೋಗಲ್ಲ ಅಂತ ಹೇಳ್ಬಿಟ್ಟು ಪವಿತ್ರ ಕೂಡ ಹೇಳ್ತಾಳೆ. ಹಾಗಾಗಿ ಪವಿತ್ರ ಏನು ಮಾಡ್ತಾಳೆ, ಮನೆ ಬಿಟ್ಟು ಕೂಡ ಹೋಗ್ತಾಳೆ. ಆವಾಗ ರಾಧಿಕಾ ಮತ್ತು ನಮ್ರತನ ಕರಿ ದೇವು ಬಂದ್ರ ಆಫೀಸಿಂದ ಅಂತ ಕೇಳ್ತಾರೆ. ದೇವ್ ಸರ್ ಆಫೀಸ್ಗೆ ಹೋಗಿದ್ದಾರೆ, ಬರ್ತಾರೆ ಇರ್ರಿ ಅಂತ ಹೇಳಿದ ತಕ್ಷಣ ದೇವ್ ಸರ್ ಸಾಯಂಕಾಲ ಬರ್ತಾಳೆ. ಅಷ್ಟೊತ್ತಿಗೆ ಪವಿತ್ರ ರಾಧಿಕಾ ಮೇಡಮ್ ಅವ್ರು ಹೇಳಿರೋ ಥರನೇ ಮನೆ ಬಿಟ್ಟು ಹೊರಟೋಗಿರ್ತಾಳೆ. ಹಾಗೆ ದೇವ್ ಸರ್ ಬರ್ತಾರೆ, ರಾಧಿಕಾ ಅವರು ಮಾತಾಡಬೇಕಂತೆ ನಿಮ್ಮ ಹತ್ರ ಹೋಗಿ ಅಂತೇಳ್ಬಿಟ್ಟು ನಮ್ರತ ಹೇಳ್ತಾಳೆ. ಬಂದ ತಕ್ಷಣ ತಾಯಿ ಮಡಿಲಲ್ಲಿ ಮಲ್ಕೊಂಡು ರಾಧಿಕಾ ಅವರು ಮತ್ತು ದೇವ್ ಸರ್ ತುಂಬ ಕಣ್ಣೀರಿಟ್ಟು ತಾಯಿ ಮಡಿಲಲ್ಲಿ ಮಲ್ಕೊಳ್ತಾರೆ ದೇವ್ ಸರ್. ಹಾಗೆ ಪವಿತ್ರ ಕೂಡ ಮನೆ ಬಿಟ್ಟು ಹೋಗ್ತಾಳೆ. ಥ್ಯಾಂಕ್ ಯು ಫಾರ್